ನಿಮ್ಮ ಲವ್ ಅಲ್ಲಿ ಈ 5 ಲಕ್ಷಣಗಳಿದ್ರೆ 100% ಇನ್ನ ಕೆಲವೇ ತಿಂಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ನಿಮ್ಮ ಸಂಬಂಧ ಬ್ರೇಕ್ ಆಗುತ್ತೆ. 100% ಡೌಟೇ ಇಲ್ಲ. ಸೊ ಏನು ಅಂತ ನೋಡೋಣ. ನೀವು ಸ್ಕಿಪ್ ಮಾಡಬೇಡಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ತರದ ಲಕ್ಷಣ ಇರುತ್ತೆ, ಅದೇನು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಬ್ರೇಕಪ್ ಆಗೋ ಒಂದು ಹಂತದಲ್ಲಿ ಇದೆ ಅಂತ ಅರ್ಥ. ಅದನ್ನ ತಿಳ್ಕೊಂಡು ಸರಿಪಡಿಸ್ಕೊಳ್ಳಿಲ್ಲ 100% ಬ್ರೇಕಪ್ ಆಗಿ ಆಮೇಲೆ ಒದ್ದಾಡ್ತೀರಾ. ಓಕೆ, ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಸ್ ಯೂಶುವಲ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಬಟ್ ಚಾರ್ಜಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಾಲ್ಸ್ ಅಂಡ್ ಮೆಸೇಜ್ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತೆ. ಕಾಲ್ಸು ಮೆಸೇಜ್ ಕಡಿಮೆ ಆಗ್ತಿದೆ, ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಆಗ್ತಾ ಬರುತ್ತೆ. ಇಬ್ರು ಮತ್ತೆ ಕನೆಕ್ಟಿವಿಟಿ ತುಂಬಾ ಸ್ಟ್ರಾಂಗ್ ಆಗ್ಬೇಕು, ಕಡಿಮೆ ಆಗ್ಬಾರ್ದು, ಯಾವತ್ತೂ ಕಡಿಮೆ ಆಗ್ಬಾರ್ದು. ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಹೋಗ್ತಾ ಇದೆ, ಡೈವರ್ಟ್ ಆಗ್ತಿದೆ ಮೈಂಡು ಅಂತ ಅರ್ಥ. ಇಬ್ರಿಗೂ ಅದೇ ಇಂಟ್ರೆಸ್ಟ್ ಅಲ್ಲಿ ಅಟ್ಲೀಸ್ಟ್ ಎವ್ರಿ ಡೇ ಸ್ವಲ್ಪ ಕಾಲ್, ಇಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೆಕ್ಸ್ಟ್ ಡೇ ಯಾರು ಕಾಲಿಂಗ್ ಇರ್ಬೇಕು. ಇವತ್ತಾಗಿಲ್ಲ ಸಪೋಸ್ ಕಾಲ್ ಅಂತ ಹೇಳಿದ್ರೆ, ಅಥವಾ 2 days ಅಲ್ಲಿ ಆಗಿಲ್ಲ ಸಪೋಸ್ ಕಾಲ್ ಅಂತ ಹೇಳಿದ್ರೆ, 3ನೇ ದಿನಕ್ಕಾರು ಒಂದು ಕಾಲ್ ಮಾಡಿ ಹೇಗಿದ್ದೀರಾ ಏನು ಎತ್ತ ಇಂಟ್ರೆಸ್ಟ್ ನ ಅಥವಾ ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಉಳಿಯುತ್ತೆ. ಬಟ್ ಇದೊಂದೇ ಲಕ್ಷಣ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಡಿ. ಇನ್ನೊಂದು ಲಕ್ಷಣ ಅಂದ್ರೆ ಅಷ್ಟು ಲಕ್ಷಣಗಳನ್ನ ನೀವು ನೋಡ್ಕೊಬೇಕು. ನೆಕ್ಸ್ಟ್ ಲಕ್ಷಣ ಏನಂತ ಹೇಳಿದ್ರೆ, ಭೇಟಿಯಾಗಲು ಆಸಕ್ತಿ ಇಲ್ಲದೆ ಇರೋದು. ಹೋಗಪ್ಪ, ಯಾರು ಮೀಟ್ ಮಾಡ್ಬೇಕು ನಿನ್ನನ್ನ, ಈ ಥಾಟ್ ಇರಲೇಬಾರ್ದು. ಮೀಟ್ ಮಾಡಕ್ಕೆ ಕಾಯ್ತಿರ್ಬೇಕು. ನಿಮ್ಮಲ್ಲಿ ಅದೊಂದು ಏನು ಹಂಬಲ ತುಡಿತಾ ಇರ್ಬೇಕು. ಆಕ್ಚುಲಿ ಮೀಟ್ ಮಾಡ್ಬೇಕು ಆವಾಗ ಹೊಸ ಹೊಸ ಪ್ಲೇಸ್ಗಳಲ್ಲಿ ವಿಸಿಟ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇನ್ನೂ ಬಿಲ್ಡ್ ಆಗುತ್ತೆ. ಹೊಸ ಹೊಸ ಪ್ಲೇಸ್ಗಳಿಗೆ ಹೋದಾಗ ಮತ್ತೆ ಮತ್ತೆ ಮೀಟ್ ಮಾಡ್ತಿರ್ಬೇಕಾರೆ ಮತ್ತೆ ಆ ಪ್ರೀತಿ ಜೀವಂತ ಉಳಿಯೋಕೆ ಸಾಧ್ಯ. ನೀವು ಮೀಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಇನ್ನೇನಾಗುತ್ತೆ, 100% ಸಂಬಂಧ ಹಾಳಾಗ್ತಾ ಬರುತ್ತೆ. ಮೀಟ್ ಮಾಡ್ತಾ ಇರಿ ನೀವು. ಎಷ್ಟೋ ರಿಲೇಶನ್ಶಿಪ್ಗಳಲ್ಲಿ ಕಾಲ್ಸ್ ಮೆಸೇಜ್ ಇರಲ್ಲ, ಮೀಟ್ ಮಾಡೋ ಇಂಟ್ರೆಸ್ಟ್ ಇರಲ್ಲ, ಮೀಟ್ ಮಾಡೋಕೆ ಹೋಗೋದಿಲ್ಲ ಅಲ್ವಾ, ಮಿಸ್ಟೇಕ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಕಾಳಜಿ ಇಲ್ದಿರೋದು. ನಿಮಗೆ ಸಮಸ್ಯೆ ಆಗಿರುತ್ತೆ, ಅವ್ರ ಕಾಳಜಿನೇ ತಗೊಳಲ್ಲ. ನಿಂಗಲ್ಲ ಆಗಿರೋದು, ನೀನ್ ಏನೋ ಮಾಡ್ಕೊ, ನಂಗೆ ಬೇಕಾಗಿಲ್ಲ, ನಿನ್ ಸಮಸ್ಯೆ ನಿನಗ್ ಬಿಟ್ಟಿರೋದು, ನಂಗೆ ಸಂಬಂಧನೇ ಇಲ್ಲ. ಈ ತರ ಇದ್ರೆ ಒಂಟಿ ಆಗಿದ್ದೀರಾ ಅಂತ ಅರ್ಥ. ಆ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಒಂಟಿ ಆಗ್ಬಿಟ್ಟಿದ್ದೀರಾ ನೀವು. ಯಾವತ್ತು ಸಮಸ್ಯೆ ಬಂದಾಗ ಜೊತೆಗೆ ನಿಲ್ಬೇಕ್ರಿ, ಅಲ್ಲಿ ಪ್ರೀತಿ ಕಾಣತ್ತೆ. ಅರ್ಧಾಂಗಿ ಅಂದ್ಮೇಲೆ ಲವರ್ಸೇ ಇರಲಿ, ಜೊತೆಗಿದ್ದಾಗ ಅರ್ಧಾಂಗಿ ಅಂತ ಅನ್ಸ್ಕೊಳ್ಳೋ ಸಮಸ್ಯೆ ಇದೆಯಾ, ನಾನು ನಿನ್ ಜೊತೆ ನಿಲ್ತಿದ್ದೀನಿ ಅಷ್ಟೇನೆ, ಏನಾಗತ್ತಾಗ್ಲಿ ಅದು. ನಾನು ನಿನ್ನೆ ಒಂದು ಕೌನ್ಸಿಲಿಂಗ್ ಮಾಡಿದೆ. ಒಂದು ಹುಡುಗಿ ಪಾಪ ಹುಡುಗನಿಗೋಸ್ಕರ ಏನೆಲ್ಲ ಮಾಡ್ತಾಳೆ ಅಂದ್ರೆ, ಅಲ್ಲ ಹುಡುಗರು ಕೆಲವ್ರು ಹಿಂಗ್ ಮಾಡಿದ್ದಾರೆ. ನನಗೆ ಕೌನ್ಸಿಲಿಂಗ್ ಬಂದಿರೋ ಪೈಕಿ ನಾನು ಹೇಳ್ತಿರೋದು, ಹುಡುಗರು ಕೆಲವರು ತುಂಬಾ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ, ಎಲ್ಲ ಸಮಸ್ಯೆ ಅಂತ ಬಂದ ನಿಂತ್ಕೊಂಡಿದ್ದಾರೆ, ಜಾಬ್ ಮಾಡಿ ಎಲ್ಲ ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ನೋಡಿದೀನಿ ಎರಡು ತರದ್ದು. ಜೊತೆಗೆ ನಿಲ್ಬೇಕು, ಬಟ್ ಹಂಗೆ ಅಂತೇಳಿ ಓಡೋಗೋದಲ್ಲ. ನೆಕ್ಸ್ಟ್ ಅಲ್ಲಿ ಏನಂತ ಹೇಳಿದ್ರೆ, ಭವಿಷ್ಯದ ಬಗ್ಗೆ ಮಾತೇ ಇಲ್ದಿರೋದು. ಮಾತೆಲ್ಲ ನಿಂತೋಗಿರತ್ತೆ, ಭವಿಷ್ಯದ ಬಗ್ಗೆ ಎಲ್ಲ ಪ್ರೆಸೆಂಟ್ ಬಗ್ಗೆನೇ ಮಾತಾಡ್ತಿರಲ್ಲ. ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಭವಿಷ್ಯದ ಬಗ್ಗೆ ಎಲ್ಲಿಂದ ಮಾತಾಡ್ತಾರೆ. ಸೊ ಇಷ್ಟು ಮಾತುಗಳು ತುಂಬಾ ಕಡಿಮೆ ಆಗಿ ಭವಿಷ್ಯದ ಬಗ್ಗೆ ನೀವು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ 100% ರಿಲೇಶನ್ಶಿಪ್ ಅಲ್ಲಿ ಮ್ಯಾಕ್ಸ್ ಟು 99% ಹಾಳಾಗಿ ಹೋಗಿದೆ. ನಿಮ್ ಸಂಬಂಧ ಹಾಳಾಗಿ ಹೋಗಿದೆ ಅಂತ ಅರ್ಥ. 100% ಡೌಟೇ ಇಲ್ಲ ಅದರಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿನಗೆ ಏನಂತ ಹೇಳಿದ್ರೆ ಹೇಗಾದ್ರೂ ಮಾಡು ಅನ್ನೋ ಒಂದು ಮನೋಸ್ಥಿತಿ. ಅಂದ್ರೆ ಏನಾದ್ರು ಒಂದು ಒಪಿನಿಯನ್ ಕೇಳಕ್ ಬರ್ತಾರೆ, ಒಪಿನಿಯನ್ ಕೇಳಕ್ ಹೋದಾಗ ನಿನಗೆ ಏನ್ ತಿಳಿಯುತ್ತೆ ಅದನ್ನ ಮಾಡ್ಕೊಂಡು ನಂಗೆ ಕೇಳ್ಬೇಡ ನೀನು, ನಂಗೆ ಸಂಬಂಧನೇ ಇಲ್ಲ ನೀನು ಅನ್ನೋ ಲೆಕ್ಕದಲ್ಲಿ ಬಿಹೇವ್ ಮಾಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧ ಅಂತಾರ? ಪ್ರೀತಿ ಅಂದ್ರೆ ಏನು? ಒಬ್ರಿಗೊಬ್ರು ಹೇಳ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಎಷ್ಟಿದೆಯೋ ಅಷ್ಟಲ್ಲಿ ಖುಷಿ ಪಡೋದು ಆಕ್ಚುಲಿ ಪ್ರೀತಿ. ಬಟ್ ಹಂಗ್ ಮಾಡ್ತಿಲ್ಲ, ನಿಂಗೆ ಸಂಬಂಧಪಟ್ಟಿದ್ ನೀನ್ ಮಾಡ್ಕೊಂಡು ನಂಗೆ ಸಂಬಂಧಪಟ್ಟಿದ್ ನಾನ್ ಮಾಡ್ತೀನಿ, ನಂಗೆ ಕೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಹೆಂಗ್ರಿ ಆಗತ್ತೆ ಪ್ರೀತಿ, ಅಲ್ವಾ? ಸೊ ಇಷ್ಟು ಲಕ್ಷಣಗಳು ನಿಮ್ಮ ಒಂದು ಪ್ರೀತಿನಲ್ಲಿ ಕಾಣ್ತಾ ಇದ್ರೆ ಹುಷಾರಾಗಿರಿ. ನಿಮ್ಮ ಸಂಬಂಧ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇನ್ನ ಕೆಲವೇ ದಿನಗಳಲ್ಲಿ ಇದು ಹಾಳಾಗೋಗುತ್ತೆ. ಓಕೆ, ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ಫೀಲ್ ಮಾಡ್ತೀನಿ. ಅಂಡ್ ಏನ್ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಯ್ತಾ ವಿಡಿಯೋ? ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.